ಡಾಕ್ಟರ್ ಕಾರ್ನಾಲ್ ಕಂಬನ್ ಅನಂತಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನಿಯರ ಜನಪದರ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ ಕನ್ನಡ ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ನೀವು ರಸ್ತೆ ಇದೆ ಅಂತ ಹೇಳ್ತೀರಾ, ಅವ್ರು ರಸ್ತೆನೇ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ RSS ಇಂದ ಬಹಳ ಜನಕ್ಕೆ ಒಳ್ಳೇದಾಗಿದೆಯಲ್ಲ, ಬಹಳ ಜನಕ್ಕೆ ಒಳ್ಳೇದ್ ಮಾಡಿದಿರಲ್ಲ ನೀವು. ಊರು ಉದ್ಧಾರ ಮಾಡಿದವ್ರು ನೀವು, ದೇಶ ಉದ್ಧಾರ ಮಾಡಿದವರು, ಲಾಠಿ ಹಿಡ್ಕೊಂಡೇ ಹೋದವ್ರು ನೀವು. ಲಾಠಿಗೆ ಆರ್ಮ್ಸ್ ಆಕ್ಟ್ ಇಲ್ಲ ಅಂತ ನಮಗೂ ಗೊತ್ತು, ಕಾನೂನಲ್ಲೂ ಇದೆ ಅಂತ ನಿಮ್ಗೂ ಗೊತ್ತು. ಅದಕ್ಕೆ ಆ PFI ಮುಂದೆ SDPI ಅಂತ ಬಂತು. PFI ನ ಬ್ಯಾನ್ ಮಾಡಿದವರು ನಿಮ್ಮ ಕೈಲಿ ಈ RSS ನ ಬ್ಯಾನ್ ಮಾಡಕ್ ಆಗಲ್ಲ, ನೀವು ಹೆದರಿದ್ದೀರಾ. ನನ್ನ ಪ್ರಶ್ನೆ ಮೇಡಮ್, ಒಂದ್ ನಿಮಿಷ, ನನ್ನ ಪ್ರಶ್ನೆ ಏನು ಗೊತ್ತಾ, ನಿಮ್ಮಲ್ಲಿ ತಾಕತ್ತಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ RSS ಬ್ಯಾನ್ ಮಾಡಿ ಅಂತ, ಇಲ್ಲ ಅಂದ್ರೆ ಒಂದಿನ ನನಗ್ ಮುಖ್ಯಮಂತ್ರಿ ಮಾಡಕ್ ಹೇಳಿ, ನಾನು ಮಾಡಿ ತೋರಿಸ್ತೀನಿ ಬ್ಯಾನ್. ನಿನ್ ಮುಖನ ಒಂದ್ಸಲ ಕನ್ನಡಿಲಿ ನೋಡು. ಇದು ಪ್ರಶ್ನೆನ ಒಪಿನಿಯನ್ ನನ್ಗೆ ಗೊತ್ತಿಲ್ಲ, ನೀವು ಉತ್ತರ ಕೊಡೋಂಗಿದ್ರೆ. ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ, ಏನಾದ್ರೂ ಮಾತಾಡುವ ವಿಚಾರದೊಳಗಡೆ ಸತ್ಯಾಂಶ ಇದ್ರೆ ಅಥವಾ ಪ್ರಜ್ಞೆ ಇಟ್ಕೊಂಡು ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡ್ಬೋದು. ಅಲ್ಲಲ್ಲ ಸರ್, ಅಲ್ಲಲ್ಲ ಪ್ರಜ್ಞೆ ಇಲ್ದಲೆ ಒಂದ್ ನಿಮಿಷ ಅಲ್ಲ ಸರ್, ಬೇಡ ವೈಯಕ್ತಿಕವಾಗಿ ನಾನು ಕೇಳ್ತಿದ್ದೀನಿ ಇಲ್ಲ ಸರ್, ಅವ್ರು ಕೇಳಿದ್ರೆ ಯಾವ ಪ್ರಜ್ಞೆ ಇರ್ಲಿಲ್ಲ ಅಂತ ಹೇಳಿ. RSS ನ ಬ್ಯಾನ್ ಮಾಡೋ ಶಕ್ತಿ ಸಿದ್ದರಾಮಯ್ಯನವ್ರಿಗೆ ಇಲ್ವಾ? ಇದು ಪ್ರಜ್ಞೆ ಇಲ್ಲದೆ ಇರೋದೇನಿದೆ? ಉತ್ತರ ನೋಡಿ, ಕೇಳಿಸ್ಕೊಳ್ಳಿ. RSS ನ ಬ್ಯಾನ್ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆಯೇ ಹೊರತು ರಾಜ್ಯ ಸರ್ಕಾರಕ್ಕೆ ಬ್ಯಾನ್ ಮಾಡೋ ಅವಕಾಶ ಇಲ್ಲ. ಸಿದ್ದರಾಮಯ್ಯನವ್ರನ್ನೆಲ್ಲ ನಿನ್ನ ಮುಖ್ಯಮಂತ್ರಿ ಮಾಡಿ ಕೂರಿಸಿದ್ರು, ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ. ಸರಿ, ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಅತ್ಯಂತ ಸುದೀರ್ಘ ಅವಧಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿದ್ದ ಕಾಂಗ್ರೆಸ್ನವ್ರು ಯಾಕೆ ಮಾಡ್ಲಿಲ್ಲ? ಮಾಡಿದ್ರು, ಹಿಂದೆ ನಿಷೇಧ ಮಾಡಿದ್ರು, ಕ್ಷಮೆ ಕೇಳ್ಕೊಂಡ್ರು, ಕೈ ಮುಗಿದು ಕ್ಷಮೆ ಕೇಳ್ಕೊಂಡ್ರು, ಮುಚ್ಚಳಿಕೆ ಪತ್ರ ಬರ್ಕೊಟ್ರು, ಸಾರಿ ಕೇಳಿದ್ರು. ದಯವಿಟ್ಟು ಪ್ರಿಯಾಂಕ್ ಸರ್ ಪದೇ ಪದೇ ಹೇಳ್ತಾ ಇದ್ದಾರೆ, ನೀವು ಪ್ರಿಯಾಂಕ್ ಸರ್ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಪ್ರಿಯಾಂಕ್ ಸರ್ ನಾನು ಮಾತಾಡೋದು ನಿಲ್ಲಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಯಾವಾಗ ಅಂತ ಹೇಳಿದ್ರೆ, ನೀವು ನಿಮ್ ಯಾರ್ಯಾರು ನಾಯಕರುಗಳಿದಾರ ಅವರೆಲ್ಲಾನು ಮಕ್ಕಳುಗಳು ಡ್ರೆಸ್ ಹಾಕೊಂಡು ಕೋಲಿಟ್ಕೊಂಡು ರೋಡ್ಗೆ ಬರಬೇಕು, ಅವಾಗ ನಾನು ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಎರಡನೇದು, ನೀವು ಏನು ಚಾಲನೆ ಮಾಡ್ತೀರಾ ಪಥಸಂಚಲನ, ಯಾಕೆ ದೇಶದ ಬಾವುಟ ಇಲ್ವಾ? ದೇಶದ ಬಾವುಟನ್ನು ಇಟ್ಕೊಂಡು ಪಥಸಂಚಲನ ಮಾಡಿ, ನಾವು ಬೇಡ ಅನ್ನಲ್ಲ. ಆ ಪಥಸಂಚಲನದಲ್ಲಿ ಬರೀ ಗಂಡಸರೇ ಇರೋದಾ? ಯಾರು ನಮ್ಮ ಹೆಣ್ಮಕ್ಳಿಲ್ವಾ? ಯಾಕೆ ಹೆಣ್ಮಕ್ಳನ್ನ ನೀವು ಕರ್ಕೊಂಡು ಹೋಗ್ತಾ ಇಲ್ಲ? ಆಮೇಲೆ ಒಂದೇ ಲಾಸ್ಟ್ ಕ್ವಶನ್ ಮೇಡಮ್, ಒಂದು ಇವರು ರಿಜಿಸ್ಟ್ರೇಷನ್ ಯಾಕೆ ಮಾಡ್ತಾ ಇಲ್ಲ ಅಂತ ಅಂದ್ರೆ, ಸಂವಿಧಾನದಲ್ಲಿ ಇವ್ರು ರಿಜಿಸ್ಟ್ರೇಷನ್ ಮಾಡಕ್ ಹೋದ್ರೆ ಸಂವಿಧಾನದಲ್ಲಿ ಇವರು ಅಳವಡಿಕೆ ಬಂದ್ಮೇಲೆ ರಿಜಿಸ್ಟ್ರೇಷನ್ ಆಗೋದು. ಇವ್ರು ಸಂವಿಧಾನವನ್ನ ಒಪ್ತಾ ಇಲ್ಲ. ಇಷ್ಟಕ್ಕೆ ಉತ್ತರ ಕೊಡಿ. ಈಗ ಮೊದಲನೇ ಪ್ರಶ್ನೆಗೆ ಎರಡು ಉತ್ತರ ಕೊಡ್ತೀನಿ ನಾನು. ಒಂದು, ನಮ್ಮ ಈಗಿನ ನಾಯಕರ ಮಕ್ಕಳಾಗಬಹುದು, ಅವ್ರ ಮೊಮ್ಮಕ್ಕಳಾಗಬಹುದು, ಅವರು ಪಥಸಂಚಲನದಲ್ಲಿ ಭಾಗಿಯಾಗಿರುವಂತ ಫೋಟೋಗಳು ಎಲ್ಲಾ ಕಡೆ ಓಡಾಡ್ತಿದ್ದಾರೆ, ದಯವಿಟ್ಟು ನೋಡಿ. ಎರಡನೇದು, ಈ ದೇಶದ ಪ್ರಧಾನಿಯಾಗಿದ್ದಂತ ನರೇಂದ್ರ ಮೋದಿ ಅವರು ಇವತ್ತು ಅವರೂ ಸಹ ಒಬ್ಬ ಆರ್ಡಿನರಿ ಕುಟುಂಬದಿಂದ ಬಂದಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ. ಅವರು ಯಾರದ್ದೋ ಒಬ್ಬ ಮಗ, ಆಯ್ತಲ್ಲ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಷ್ಟೇ ಅವರ ತಂದೆ ತಾಯಿಯ ಮಗ ರೀ. ಅವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇವತ್ತು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾಗಿರೋದು, ಆಯ್ತಲ್ಲ. RSS ಅಂದ್ರೆ ಅದು. ನೆಕ್ಸ್ಟ್, ಮಹಿಳೆಯರಿಗೆ ಇದಿಲ್ವಾ RSS ಅಲ್ಲಿ ಅಂತ ಕೇಳಿದ್ರು, ಇದೇ ಸಮಸ್ಯೆ. ಸರಿ, ಪ್ರಿಪೇರ್ ಆಗಿ ಬನ್ನಿ ಸರ್. ರಾಷ್ಟ್ರ ಕೇಳಿಸ್ಕೊಳ್ಳಿ ಸರ್, ನಿಮಗ್ ಗೊತ್ತಿಲ್ಲ, ನೀವು ನೋಡಲ್ಲ ಓದಲ್ಲ, ಕೇಳಿಸ್ಕೊಳ್ಳಿ. ರಾಷ್ಟ್ರ ಸೇವಿಕಾ ಸಮಿತಿ 1936 ಆಯ್ತಲ್ಲ, 1936 ಪ್ರಾರಂಭವಾಗಿದ್ದು ರಾಷ್ಟ್ರ ಸೇವಿಕಾ ಸಮಿತಿ ಮಹಿಳಾ ಘಟಕ ಸಂಘದ್ದು, ಆಯ್ತಾ. ಇವತ್ತು ಇಡೀ ದೇಶದಲ್ಲಿ 5675 ಜಾಗಗಳಲ್ಲಿ ಕೆಲಸ ಮಾಡ್ತಾ ಇದೆ. ಪ್ರತಿನಿತ್ಯ 875ಕ್ಕೂ ಅಧಿಕ ಮಹಿಳಾ ಶಾಖೆಗಳನ್ನ ನಡೆಸುತ್ತೆ. ಹಲವಾರು ಕಡೆ ಸಮಾಜಮುಖಿ ಕಾರ್ಯಗಳು, ಗ್ರಂಥಾಲಯಗಳು, ಕಂಪ್ಯೂಟರ್ ಟ್ರೈನಿಂಗು, ಬ್ಯೂಟಿ ಪಾರ್ಲರ್ ಟ್ರೈನಿಂಗು, ಬಹಳಷ್ಟು ವಿಚಾರಗಳನ್ನ ಮಹಿಳೆ ಕೊಡುತ್ತೆ. ಮೊನ್ನೆ ಪಥಸಂಚಲನದಲ್ಲಿ ಕರ್ನಾಟಕದಲ್ಲಿ ನಮ್ಮ ಶೋಭಾ ಕರಂದ್ಲಾಜೆ ಯೂನಿಯನ್ ಮಿನಿಸ್ಟರ್ ರೀ, ಅವರೇ ಲೀಡ್ ಮಾಡಿದ್ರು ರೀ ಪಥಸಂಚಲನನ. ರಾಷ್ಟ್ರ ಸೇವಿಕಾ ಸಮಿತಿ ನೀವು ಓದಿ ಕರೆಕ್ಟ್ ಆಗಿ. ಬಂದ್ ಪ್ರಶ್ನೆ ಕೇಳಿ. ರಾಷ್ಟ್ರೀಯ ಸ್ವಯಂ ಸೇವಕದ ಕಚೇರಿಯಲ್ಲಿ ಯಾವಾಗ್ಲೂ ಅಷ್ಟೇ, ಅದು ಗಣರಾಜ್ಯೋತ್ಸವ ಆಗ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗ್ಬೋದು, ಸರ್ಕಾರಿ ಕಾರ್ಯಕ್ರಮಗಳಾಗ್ಬೋದು, ಅವತ್ತು ಯಾವಾಗ್ಲೂ ಅಷ್ಟೇ ನಿಮ್ಗೆ ಏನದು ದೇಶದ ಧ್ವಜ ಹಾರಿಸೇ ಒಂದೇ ಒಂದು ಪ್ರಶ್ನೆ. ನಾವು ನೋಡಿದ ಹಾಗೆ RSS ಪ್ರಾರ್ಥನೆ ಗೀತೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಪ್ರಾರಂಭ ಮಾಡ್ತಾರೆ. ಆ ಹಾಡು ದೇಶಕ್ಕೆ ಗೌರವಯುತವಾಗಿ ತಲೆಬಾಗುವಂಥದ್ದು.
ಇಂಥ ಒಂದು ಹಾಡು ಮಾಡ್ತಾ ಇರುವಂತ ಪ್ರಾರ್ಥನೆ ಮಾಡ್ತಾ ಇರುವಂತ ಸಂಘಟನೆನ ಪ್ರಿಯಾಂಕಾ ಖರ್ಗೆ ಅವರು ಚಿತ್ತಾಪುರದಲ್ಲಿ ಪ್ಯಾರೇಡ್ ಮಾಡಿದಾಗ ಮಾಡಿದ್ರು. ಆದ್ರಿಂದ ಇಂಥ ಒಂದು ಸಂಘಟನೆಯ ಕಾರ್ಯಕರ್ತರನ್ನ ಇಡೀ 26 ಜನನ ಕಡಿದು ಕೊಂದ್ರು PFI ಕಾರ್ಯಕರ್ತರು ಒಂದು ಕಾಲದಲ್ಲಿ. ಅಂತ ಒಂದು ದುಷ್ಟ ಸಂಘಟನೆ, ದೇಶದ್ರೋಹಿ ಸಂಘಟನೆನ ಬಿಜೆಪಿ ಬ್ಯಾನ್ ಮಾಡಿದ್ರೆ, ನಿಮ್ಮ ನಾಯಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಇವ್ರು ಮಾಡಿರೋರೆಲ್ಲ ನಿರಪರಾಧಿ ಅಂತ ಬಿಟ್ಬಿಟ್ಟು ಕಳ್ಸಿದ್ರಲ್ಲ, ಇದು ಯಾವ ರೀತಿಯ ದೇಶ ಪ್ರೇಮಿ ಸಂಘಟನೆ ಅಥವಾ ಪಕ್ಷ ಅಂತ ನಿಮ್ಮದು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ರೀ. ಕಾಂಗ್ರೆಸ್ನವ್ರು ಮುಸ್ಲಿಂ ಪಕ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಹಾಡ್ತೀವಿ, ನಾವು ದೇಶ ಪ್ರೇಮಿಗಳು. ನಮ್ಮ ಸಂಘಟನೆ ವಿರುದ್ಧ ನೀವು ಮಾತಾಡ್ತಾ ಅಂದ್ರೆ ಆ ಸಂಘಟನೆನ ಬ್ಯಾನ್ ಮಾಡಿ ಅಂತ ಖರ್ಗೆ ಅವ್ರು ಮಾತಾಡ್ತಾರಲ್ಲ ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 50 ವರ್ಷ ಆದ್ರೂ ಕೂಡ ಒಬ್ಬ ದೇಶಭಕ್ತ ಅಂತ ಕರಿಬೇಕಾದ್ರೆ ನಿಮ್ಮನ್ನ ನೀವು ಈ ದೇಶದ ಧ್ವಜವನ್ನು ಗೌರವಿಸಬೇಕು, ಈ ದೇಶದ ರಾಷ್ಟ್ರಗೀತೆಯನ್ನು ಗೌರವಿಸಬೇಕು, ಈ ರಾಷ್ಟ್ರದ ಸಂವಿಧಾನವನ್ನು ಗೌರವಿಸಬೇಕು, ರಾಷ್ಟ್ರದ ಸಂವಿಧಾನವನ್ನು ಗೌರವಿಸಬೇಕು, ರಾಷ್ಟ್ರಪಿತನನ್ನಾದ್ರೂ ಒಪ್ಪಬೇಕು. ಬಿಡ್ರಿ ರೇ, ಸ್ವಾತಂತ್ರ್ಯ ಬಂದು 50 ವರ್ಷಗಳ ಕಾಲ ಆದ್ರೂ ಕೂಡ RSS ನವರು ರಾಷ್ಟ್ರಧ್ವಜವನ್ನ ಹಾರಿಸಲಿಲ್ಲ. ಅವರ ಕಚೇರಿ ಮೇಲೆ ಬಲವಂತವಾಗಿ ಒಂದಷ್ಟು ಜನ ಯುವಕರ ಗುಂಪು ಮಹಾರಾಷ್ಟ್ರದಲ್ಲಿ ನಾಗ್ಪುರದಲ್ಲಿ ನುಗ್ಗಿ ರಾಷ್ಟ್ರಧ್ವಜವನ್ನ ಹಾರಿಸೋ ತನಕ 50 ವರ್ಷ ಸ್ವಾತಂತ್ರ್ಯ ಬಂದ ನಂತರ ಕೂಡ ಅವರು ರಾಷ್ಟ್ರಧ್ವಜವನ್ನ ಹಾರಿಸಲಿಲ್ಲ. ರಾಷ್ಟ್ರಧ್ವಜದ ಬಗ್ಗೆ ಗೋಳ್ವಲ್ಕರ್ ಬರೆದ್ರು, ಏನ್ ಬರೆದ್ರು ಗೊತ್ತಾ? ಗೋಳ್ವಲ್ಕರ್ ಹೇಳ್ತಾರೆ, ರಾಷ್ಟ್ರಧ್ವಜದಲ್ಲಿ 3 ಬಣ್ಣ ಇದೆ, ನಾವು ಈ ರಾಷ್ಟ್ರಧ್ವಜವನ್ನ ಒಪ್ಪೋದಕ್ಕೆ ತಯಾರೇ ಇಲ್ಲ, ಇದು ಭಾರತದ ರಾಷ್ಟ್ರಧ್ವಜ ಅಂತ ನಾವೆಂದಿಗೂ ಒಪ್ಪಲ್ಲ. ಅವ್ರ ಪ್ರಶ್ನೆ ಇದ್ದಿದ್ದು ಇಲ್ಲ ಸರ್, ಇದಕ್ಕೆ ಈ ರಾಷ್ಟ್ರಧ್ವಜದ ಬಗ್ಗೆ ನಿಖೇತ್ ಸರ್ ಸಮಯ ವ್ಯರ್ಥ ಮಾಡಬೇಡ ಅನ್ನೋ ಕಾರಣಕ್ಕೆ ಇಲ್ಲ ಈ ರಾಷ್ಟ್ರಧ್ವಜ ಹಾಗೆ ರಾಷ್ಟ್ರಗೀತೆ ಬಗ್ಗೆ RSS ನವರೇ ಬಹಿರಂಗವಾಗಿ 4 ಸತಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇವ್ರ ಪ್ರಶ್ನೆ ಇದ್ದಿದ್ದು, ನಮಸ್ತೆ ಸದಾ ವತ್ಸಲೆ ಅನ್ನೋ RSS ಅನ್ನ ಬ್ಯಾನ್ ಮಾಡಕ್ ಹೊರಟಿರುವ ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ್ ಪರವಾಗಿ ಘೋಷಣೆ ಕೂಗೋರ್ನ, ಧರ್ಮದ ಹೆಸರಲ್ಲಿ ಕೊಲೆಗಳನ್ನ ಮಾಡೋರ್ನ, ಐಡಿಯಾಲಜಿ ಹೆಸರಲ್ಲಿ ಕೋಮು ದಂಗೆ ಮಾಡೋರ್ನ ಅವ್ರ ಪರವಾಗಿ ಯಾಕೆ ನಿಲ್ತೀರಾ ಅಂತ. ನಾವು ನಿಲ್ಲಲ್ಲ. ಚಿತ್ತಾಪುರದಲ್ಲಿ ಇದೇ ಚಿತ್ತಾಪುರದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದವರನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಶಿಫಾರಸ್ ಮಾಡಿದವರು ಪ್ರಿಯಾಂಕ್ ಖರ್ಗೆ ಅವರು. ಅಯೋಗ್ಯರು ತಗೊಂಡ್ ಏನ್ ತಿಂತಿರೋ ಬೆಳಗ್ಗೆ ಹೊತ್ತಲ್ಲಿ ನೀವುಗಳು. 1950ರಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಒಂದು ಕಾನೂನು ಜಾರಿಗೆ ತಂತು, ಪ್ರೊಟೆಕ್ಷನ್ ಆಫ್ ನ್ಯಾಷನಲ್ ಎಂಬ್ಲಮ್ಸ್, ಫ್ಲಾಗ್ಸ್, ಇದರದೆಲ್ಲ ಒಂದು ಆಕ್ಟ್. ಆ ಕಾನೂನಿನ ಪ್ರಕಾರ ಗವರ್ನಮೆಂಟ್ ಜಾಗಗಳು ಬಿಟ್ಟು ಬೇರೆ ಎಲ್ಲೂನು ಫ್ಲಾಗ್ ನ ಯಾವಾಗಂದ್ರೆ ಅವಾಗ ಹಾಯ್ಸ್ಟ್ ಮಾಡಬಾರ್ದು ಅಂತ ಇದೇ ಕಾಂಗ್ರೆಸ್ ತಂದಂತ ಕಾನೂನಲ್ಲಿ ಇತ್ತು. 2002ರಲ್ಲಿ ಅದಕ್ಕೆ ತಿದ್ದುಪಡಿ ಆದ ನಂತರ ಎಲ್ಲಾ ಕಡೆ ಫ್ಲಾಗ್ ಹಾಯ್ಸ್ಟ್ ಮಾಡಿದ್ದು. ಕಾನೂನು ತಂದವರು ಇವರೇ, ಇವಾಗ ಮತ್ತೆ ಅದನ್ನ ಟ್ವಿಸ್ಟ್ ಮಾಡಿ ಹೇಳೋದು ಇವರೇನೆ. ಇವ್ರ ತುಣಿ ಉತ್ತರ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಯ್ತು. ಜನಸಾಮಾನ್ಯರ ಆಗ್ರಹ ಏನಿರೋದು, ಕಾಂಗ್ರೆಸ್ಗೆ ಬಹುಮತದ ಸರ್ಕಾರ ಇರೋದ್ರಿಂದ ಜನಪರವಾದ ಅಭಿವೃದ್ಧಿ ಪರವಾದ RSS ವಿಚಾರದ್ದೇ ಚರ್ಚೆ ನಾವು ಮತ್ತೆ ಮಾಡೋಣ. 28ಕ್ಕೆ ಶಾಂತಿ ಸಭೆ ಇದೆ, 30ನೇ ತಾರೀಕು ಮತ್ತೆ ವಿಚಾರಣೆ ಇದೆ. ಅದರ ತೀರ್ಪನ್ನ ನೋಡ್ಕೊಂಡು ಮತ್ತೊಂದು ಸುತ್ತಿನ ನಾವು ಚರ್ಚೆ ಮಾಡೋಣ, ಅವಾಗ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾ, ಈಗ ಚಿತ್ತಾಪುರದ ವಿಚಾರ ಪ್ರಾರಂಭವಾಗಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಜನಸಾಮಾನ್ಯರ ಅಭಿಲಾಷೆ ಏನು ಅಂತಂದ್ರೆ ಬಹುಮತದ ಸರ್ಕಾರ ಇದೆ, ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಿ, ಈ ಬ್ಯಾನು ಬಡದಾಟ ಎಲ್ಲ ಸ್ವಲ್ಪ ಕಮ್ಮಿ ಆದ್ರೆ ಒಳಿತು ಅಂತ ಹೇಳಿ. ಎನಿವೆ ಕೋರ್ಟ್ ನಲ್ಲಿ ಇಶ್ಯೂ ಇರೋದ್ರಿಂದ ಕೋರ್ಟ್ ನ ತೀರ್ಪು ಬಂದಾಗ ಮತ್ತೊಮ್ಮೆ ಇದರ ಪೊಲಿಟಿಕಲ್ ಇಂಪ್ಲಿಕೇಶನ್ ಬಗ್ಗೆ ಚರ್ಚೆ ಮಾಡೋಣ ಅಂತ ಭಾವಿಸ್ತಾ ಇದನ್ನೇ ಜನ ನೋಡ್ತಾ ಇರೋದು.